ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಪ್ರೆಗ್ನೆನ್ಸಿ ಹೆಲ್ದಿ ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ನೀವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಅಥವಾ ಮೆಡಿಟೇಷನ್ ಮಾಡ್ತಿರ್ತೀರಾ, ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ಆವಾಗ ನಿಮಗೊಂದು ಟಿಪ್ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಬ್ರೆತ್ತನ್ನು ಹೋಲ್ಡ್ ಮಾಡಬೇಡಿ, ನಿಮ್ಮ ಉಸಿರನ್ನು ಹೋಲ್ಡ್ ಮಾಡಬೇಡಿ. ನಾವು ಅದಕ್ಕೆ ಏನಂತೀವಿ, ರಿಟೆನ್ಷನ್ ಅಂತ ಅಂತೀವಿ. ಈ ವರ್ಡ್ ಯೂಸ್ ಮಾಡ್ತೀವಿ, ರಿಟೆನ್ಷನ್ ಮಾಡ್ತೀವಿ ನಾವು. ಸೊ ಉಸಿರನ್ನು ನಾವು ದೀರ್ಘವಾಗಿ ಒಳಗೆ ತಗೊಂಡು ಉಸಿರನ್ನ ಹಿಡಿಯೋದು, ಆಮೇಲೆ ದೀರ್ಘವಾಗಿ ಉಸಿರನ್ನ ಬಿಡೋದು, ಆಮೇಲೆ ಉಸಿರನ್ನ ಹಿಡಿಯೋದು. ಏನಾಗುತ್ತೆ ಅಂದರೆ, ನೀವು ಉಸಿರನ್ನ ಸ್ಟಾಪ್ ಮಾಡಿದರೆ, ಅಂದರೆ ಬ್ರೀದಿಂಗನ್ನು ಸ್ಟಾಪ್ ಮಾಡಿದರೆ ನಿಮ್ಮ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಾವು ಯಾವಾಗ ಮಾಡ್ತೀವಿ ಅಂದರೆ, ನೀವು ನಾರ್ಮಲ್ ಆಗಿದ್ದಾಗ, ಪ್ರೆಗ್ನೆನ್ಸಿ ಇರದೇ ಇರುವಾಗ ನೀವು ರಿಟೆನ್ಷನನ್ನು ಪ್ರಾಕ್ಟೀಸ್ ಮಾಡ್ಬೋದು ಪ್ರಾಣಾಯಾಮದಲ್ಲಿ. ಬಟ್ ನೀವು ಪ್ರೆಗ್ನೆಂಟ್ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮೂಗು ಹಿಡಿದು ಅಥವಾ ಬಾಯಿಯಿಂದನ ಉಸಿರನ್ನು ಸ್ಟಾಪ್ ಮಾಡಬೇಡಿ. ಅದು ಕಂಟಿನ್ಯೂಯಸ್ ಮೂಮೆಂಟ್ ಆಗ್ತಾನೆ ಇರಬೇಕು, ಕಂಟಿನ್ಯೂಯಸ್ ಬ್ರೀದಿಂಗಲ್ಲೇ ಇರಬೇಕು. ಇದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.